ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ನಿಮ್ಮ ಪರ್ಸನ್ ನ ಮನ್ಸಾರೆ ನೆನಪಿಸ್ಕೊಂಡು ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಅಂದ್ಬಿಟ್ಟು ನೋಡಿ ವಿಡಿಯೋನ. ಓಕೆನಾ? ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಇವ್ರ ಬಗ್ಗೆ ಅಂತ ತಿಳಿಸಿ. ಇಲ್ಲಿ ಫಸ್ಟಿಗೆ ಹೇಳೋದಾದ್ರೆ, ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಹೇಳೋದಕ್ಕಿಂತ ಮುಂಚೆ ಇದು ಒಂದು ಎಂಡ್ ಆಗಿರೋಂತ ಒಂದು ರಿಲೇಶನ್ಶಿಪ್ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಮ್ಯಾರೇಜ್ ಲೈಫ್ ಇರ್ಬೋದು. ಈ ಎಂಡ್ ಆಗಿರುವಂತ ಈ ರಿಲೇಶನ್ಶಿಪ್ ಮತ್ತೆ ಇಲ್ಲಿ ರೀಕನ್ಸಿಲೇಷನ್ ನ ತಗೊಳ್ತಾ ಇದೆ. ಓಕೆನಾ? ಸೊ ಅದ್ರ ಬಗ್ಗೆ ಯೋಚನೆ ನಡೀತಾ ಇದೆ ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಇಲ್ಲಿ. ಬಿಕಾಸ್ ಆಲ್ರೆಡಿ ಇದು ಒಂದು 3 to 4 months ಬ್ಯಾಕ್ ಇದು ಎಂಡ್ ಆಗಿದೆ. ಕಂಪ್ಲೀಟ್ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅನ್ನೋದು ಕಾಣ್ತಾ ಇದೆ. ಬಟ್ ನಿಮ್ ಮನ್ಸಲ್ಲ, ನೀವ್ ಮಾತ್ರ ನಿಮ್ಮ ಮನ್ಸು ಮತ್ತೆ ಮೈಂಡ್ ಇದಿಷ್ಟು ಪ್ರೆಸೆಂಟ್ ಆಗೇ ಇತ್ತು ಆ ಪರ್ಸನ್ ಇದ್ರಲ್ಲಿ. ಆ ಪರ್ಸನ್ದು ಅಷ್ಟೇ ಮೈಂಡ್ ಮತ್ತೆ ಮನ್ಸು ಎರಡು ನಿಮ್ಮಿದ್ರಲ್ಲಿ ಪ್ರೆಸೆಂಟ್ ಆಗೇ ಇತ್ತು. ಬಟ್ ಫಿಸಿಕಲಿ ಮಾತ್ರ ಆಬ್ಸೆಂಟ್ ಅನ್ನೋದು ಕಾಣ್ತಾ ಇತ್ತು. ನೀವಿಬ್ರು ಮಾತಾಡಿ ಕಂಪ್ಲೀಟ್ ಆಗಿ ಇದನ್ನ ಎಂಡ್ ಮಾಡ್ಕೊಂಡಿದ್ರಿ. ಬಟ್ ಈ ವಿಚಾರ ಬಂದು ಈಗ ಮತ್ತೆ ರೀಕನ್ಸಿಲೇಷನ್ ಮತ್ತೆ ರೀಸ್ಟಾರ್ಟ್ ಅನ್ನೋದು ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸ್ತಿದೆ ಒಂದ್ 6 ತಿಂಗಳಿಂದ ಇರ್ಬೋದು ಈ ರೀತಿ ಸಿಚುವೇಶನ್ ಆಯ್ತು ನಿಮ್ಮಿಬ್ಬರ ಮಧ್ಯದಲ್ಲಿ. ಈಗ ಅವ್ರು ಏನ್ ಯೋಚನೆ ಮಾಡ್ತಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ಬೋದು. ಬಟ್ ನಿಯರ್ ಬೈ ಫ್ಯೂಚರ್ ಇರ್ಬೋದು, ವಿತ್ ಇನ್ 3 months 3 weeks ಒಳಗಡೆ ಈ ಪರ್ಸನ್ದು ನಿಮ್ ಕಡೆ ಬರೋ ಚಾನ್ಸಸ್ ಇದೆ. ಈ ಪರ್ಸನ್ದು ಅಂದ್ರೆ ರೀಕನ್ಸಿಲೇಷನ್ ಬರೋ ಚಾನ್ಸಸ್ ಇದೆ. ಸೊ ಅದನ್ನ ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಬಿಕಾಸ್ ಅವರ ಮೈಂಡ್ ಸೆಟ್ ಪ್ರಕಾರ ನೋಡೋದಾದ್ರೆ ಸಮಥಿಂಗ್ ಈಗ ಒಬ್ರು ಬಿಟ್ಟೋದ್ಮೇಲೆ ಯಾರಿಗಾದ್ರೂ ಇನ್ನೊಂದು ಆಪ್ಷನ್ ಅಥವಾ ಮೂವ್ ಆನ್ ಆಗಿರ್ಬೋದು ಅನ್ನೋ ಒಂದು ಭಯ ಇದೆ. ಅಂಡ್ ನಿಮಿಗೂ ಆ ಭಯ ಇದೆ. ಬಟ್ ಸ್ಟಿಲ್ ನಿಮಗೆ ಏನಂತಂದ್ರೆ ಈ ಪರ್ಸನ್ ಬಿಟ್ಟೋಗ್ಬೇಕಾದ್ರೆ ಅಥವಾ ಈ ರಿಲೇಶನ್ಶಿಪ್ ಎಂಡ್ ಆಗ್ಬೇಕಾದ್ರೆ ಕ್ಲಾರಿಟಿ ಅನ್ನೋದು ನಿಮಗ್ ಸಿಕ್ಲಿಲ್ಲ. ಸೊ ನೀವು ಏನ್ ಮಾಡ್ತಾ ಇದ್ರಿ, ಈ ಕ್ಲಾರಿಟಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ. ಇಲ್ಲಿ ಏನ್ ತಪ್ಪಾಗಿತ್ತು, ಏನಾಗಿತ್ತು ಅಂತ ಅಂದ್ಬಿಟ್ಟು ಈ ರಿಲೇಶನ್ಶಿಪ್ ಎಂಡ್ ಆಯ್ತು. ಸೊ ಈ ವಿಚಾರವಾಗಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡ್ಬೇಕು, ಓಪನ್ ಅಪ್ ಆಗ್ಬೇಕು, ನನಗೆ ಕಳ್ಕೊಳ್ಳೋದಕ್ಕೆ ನೀನು ಇಷ್ಟ ಇಲ್ಲ ಅಂತ ಹೇಳ್ಕೊಳ್ಬೇಕು ಅಂತ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಸಮ್ ಸ್ಟೇಬಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಜೊತೆನಲ್ಲಿ. ಓಕೆ, ನಾವು ಡೆಫಿನೆಟ್ಲಿ ಅವ್ರು ನಿಮ್ ಕಡೆ ಬರ್ತಾರೆ. ಇಲ್ಲಿ ರೀಕನ್ಸಿಲೇಷನ್ ಆಗುತ್ತೆ. ಅವರು ಏನ್ ಯೋಚನೆ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆನೂ ಅವರು ಶೇರ್ ಮಾಡ್ಕೊಳ್ತಾರೆ. ಓಕೆನಾ? ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದಾರೆ. ನಿಮ್ ಜೊತೆಲಿ ಇದ್ದಂತ ದಿನಗಳನ್ನ ನೆನಪಿಸ್ಕೊಳ್ಳೋದಿರ್ಬೋದು, ಅಥವಾ ಅವ್ರು ತಪ್ಪು ಮಾಡಿರೋದು ನೀವು ಕ್ಷಮಿಸಿರೋದಿರ್ಬೋದು, ಅಥವಾ ನೀವೇ ಕೆಲವು ವಿಚಾರಗಳಲ್ಲಿ ತಪ್ಪು ಮಾಡಿರ್ಬೋದು, ಅಥವಾ ಅವ್ರನ್ನ ಒಪ್ಕೊಳ್ಳೋದಿಕ್ಕೆ ಸತಾಯಿಸಿರೋದಿರ್ಬೋದು. ಈ ರೀತಿ ಆದಂತ ಸಿಚುವೇಶನ್ಸ್ ಆ ಪರ್ಸನ್ಗೆ ತುಂಬಾನೇ ಮೈಂಡಿಗೆ ಬರ್ತಾ ಇದೆ.
ಓಕೆನಾ. ತುಂಬಾ ಸಡನ್ ಆಗಿ ಇದು ತುಂಬಾ ಕೆಲವರಿಗೆಲ್ಲ ನಿಯರ್ ಬೈ ಇಯರ್ ಇರ್ಬೋದು ನೀವಿಬ್ರು ಸಪರೇಷನ್ ಆಗಿ. ಬಟ್ ಇದು ಸಡನ್ ಆಗಿ ಇಲ್ಲಿ ಮತ್ತೆ ನಿಮ್ ಬಗ್ಗೆ ಅವ್ರಿಗೆ ಆಲೋಚನೆ ಬಂದು ಇದು ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ. ತುಂಬಾ ಜನಕ್ಕೆ ಸಡನ್ ಆಗಿ ಮೆಸೇಜು ಸಹ ಬಂದಿದೆ ನಿಮ್ಮ ಪರ್ಸನ್ ಕಡೆಯಿಂದ. ಯಾರ್ ಬೇಡ ಅಂತ ಬಿಟ್ಟೋದಂತ ಪರ್ಸನ್ನೇ ನಿಮಗೆ ಸಡನ್ ಆಗಿ ಮೆಸೇಜ್ ಸಹ ಮಾಡಿದ್ದಾರೆ ಇಲ್ಲಿ. ಓಕೆನಾ. ಅವ್ರ ತಪ್ಪನ್ನ ಅವ್ರು ತಿದ್ಕೊಂಡಿರೋದಿರ್ಬೋದು, ಅಥವಾ ನಾವಿಬ್ರು ಈ ರೀತಿ ಇದ್ವಲ್ವಾ ಅದೇ ಚೆನ್ನಾಗಿತ್ತು, ನನ್ ಕೈಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಶೇರ್ ಮಾಡ್ಕೊಂಡಿರೋದು ಇದೆ ಆಲ್ರೆಡಿ. ಬಟ್ ಏನಂದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಇನ್ನೂ ತುಂಬಾ ಪಾಸಿಟಿವ್ ಚೇಂಜ್ ಆಗಿ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ. ಅಥವಾ ನೀವಿಬ್ರೆ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ರೀಸೆಂಟ್ ಆಗಿ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬಂದು ಅಪ್ರೋಚ್ ಆಗಿದ್ರು ಈಗ ನಾರ್ಮಲ್ ಒಂದು ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಮಾತುಕತೆ ಆಗ್ತಿರ್ಬೋದು. ಬಟ್ ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಮುಂಚೆ ನೀವು ಹೇಗಿದ್ರಿ ರಿಲೇಶನ್ಶಿಪ್ ವೈಸ್ ಈ ರೀತಿ ಹೋಗೋ ಚಾನ್ಸಸ್ ಇದೆ ಇದು. ಓಕೆನಾ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಒಂದ್ ಸರ್ಟನ್ ಟೈಮ್ ನಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವ್ದೋ ಒಂದು ಥರ್ಡ್ ಪಾರ್ಟಿ, ಅಂದ್ರೆ ಬೇರೆ ರೀತಿಲಲ್ಲ, ಒಂದು ಇನ್ಫ್ಲೂಯೆನ್ಸ್ ರೀತಿಲಿ ಒಂದು ಥರ್ಡ್ ಪಾರ್ಟಿ ಬಂದು ನಿಮ್ಮಿಬ್ಬರನ್ನ ದೂರ ಮಾಡಿರ್ಬೋದು. ಅವರೇ ಆ ಮಾತನ್ನ ಕೇಳಿದ್ರ ನೀವೇ ಕೇಳಿದ್ರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನೀವು ಇದ್ರ ಬಗ್ಗೆ ಇದ್ ಮಾಡ್ಕೊಂಡು ನೀವಿಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿದ್ರಿ. ಸೊ ಈಗ ಆ ವಿಚಾರದ ಬಗ್ಗೆ ಎಲ್ಲ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಸರಿ ಮಾಡ್ಕೊಳ್ಬಹುದು, ಅಥವಾ ಯಾವ ರೀತಿ ನಾನು ಇದನ್ನ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಯಾವ ರೀತಿ ಮುಂಚೆ ಹೇಗಿದ್ವಲ್ಲ ಆ ರೀತಿ ತಗೊಂಡ್ ಬರೋದು ಹೇಗೆ, ಆ ಹ್ಯಾಪಿ ಮೂಮೆಂಟ್ಸ್ ನ ಮತ್ತೆ ಎಂಜಾಯ್ ಮಾಡೋದು ಹೇಗೆ ಅನ್ನೋ ವಿಚಾರವಾಗಿ ಯೋಚನೆ ಮಾಡ್ತಾ ಇದಾರೆ. ಒಂದು ಬ್ಯಾಲೆನ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಬರ್ಬೇಕು. ಈಗ ಮುಂಚೆ ನಿಮ್ಮ ವಿಚಾರದಲ್ಲಿ ಹೇಗಿತ್ತು, ನೀವು ರ್ಯಾಂಡಮ್ ಆಗಿ ಕಾಲ್ ಮಾಡೋದಿರ್ಬೋದು, ಮೆಸೇಜ್ ಮಾಡೋದಿರ್ಬೋದು, ಆ ಕಡೆಯಿಂದ ಆ ಪರ್ಸನ್ ಅಷ್ಟೇ ರ್ಯಾಂಡಮ್ ಆಗಿ ಕಾಲ್ಸ್ ಮೆಸೇಜ್ ಮಾಡೋದಿರ್ಬೋದು, ಶೇರ್ ಮಾಡ್ಕೊಳ್ತಿದ್ದು, ನೀವೆಲ್ಲಾದ್ರೂ ಹೋದ್ರೆ ಹೇಳ್ಬಿಟ್ಟು ಹೋಗ್ತಿದ್ದು, ಅವ್ರೆಲ್ಲಾದ್ರೂ ಹೋದ್ರೆ ಹೇಳ್ಬಿಟ್ಟು ಒಂದ್ ಜವಾಬ್ದಾರಿ ಅನ್ನೋದು ಇರ್ತಿತ್ತು. ಸೊ ಆ ಜವಾಬ್ದಾರಿನ ಮತ್ತೆ ಪಡ್ಕೊಳ್ಬೇಕು. ಆ ಪಾಸ್ಟ್ ಡೇಸ್ ಅನ್ನೋದು ಈಗ ಬೇಕು ಅನ್ನೋ ವಿಚಾರವಾಗಿ ಪರ್ಸನ್ ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟು ಮಾತಾಡ್ತಾರೆ ಈ ಪರ್ಸನ್ ಇಲ್ಲಿ. ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ, ಬ್ಯಾಲೆನ್ಸ್ ಬರುತ್ತೆ, ಅಂಡ್ ನೀವಿಬ್ರು ಮತ್ತೆ ಒಂದ್ ಆಗ್ತೀರಾ. ಬಿಕಾಸ್ ಆಕ್ಚುಲಿ ನಿಮಿಗೂ ಬೇಕು ಆ ಪರ್ಸನ್, ನಿಮಿಗೂ ಅವ್ರನ್ನ ಬಿಟ್ಟಿರೋದಿಕ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಹೇಗೋ ಒಂದಿಷ್ಟು ದಿನ ನೀವು ಇಷ್ಟು ಮುಂದೆ ಬಂದಿರೋದೇ ಹೆಚ್ಚು, ಅದು ಮೂವ್ ಆನ್ ಆಗ್ದಿಲ್ದಿರ. ಓಕೆನಾ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇದು ಎಂಡ್ ಆಗಿದ್ದಂತ ರಿಲೇಶನ್ಶಿಪ್ ಈಗ ಒಂದಾಗ್ತಾ ಇದೆ. ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಸಹ ನೀವು ಒಂದಾಗ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಆಗ್ತಾ ಇದ್ದೀರಾ. ಒಂದು ಫ್ಯಾಮಿಲಿ, ನೀವು ಮುಂಚೆ ಜೊತೆಲಿ ಇದ್ದಾಗ ನೀವ್ ಎಷ್ಟು ಮಾತಾಡಿದ್ರಲ್ವಾ ಫ್ಯೂಚರ್ ಬಗ್ಗೆ, ಇದೆಲ್ಲ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಇದು ಆಗ್ತಾ ಬರುತ್ತೆ, ಫುಲ್ಫಿಲ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಡೆಫಿನೆಟ್ಲಿ ಇಲ್ಲಿ ಆಗೋಗಿದೆ. ಸೊ ಎಂಡ್ ಆಗೋಗಿದ್ದು ಸಹ ರೀಸ್ಟಾರ್ಟ್ ಆಗ್ತಾ ಇದೆ. ಈ ಪರ್ಸನ್ ಇಲ್ಲಿ ಸ್ಟೇಬಲ್ ವೈಸ್ ಒಂದು ಮನಿ ವಿಚಾರವಾಗಿ ಗೊತ್ತಿದೆ ಅವರಿಗೆ, ಕೆಲವು ಕಡೆ ದುಡ್ಡು ಬರ್ಬೇಕು, ತುಂಬಾ ಮೋಟಿವೇಟ್ ಮಾಡ್ಕೊಂಡು ಈ ಪರ್ಸನ್ ಸಂಪಾದನೆ ಮಾಡ್ತಿರೋದು ಇದೆ, ನಿಮ್ಮನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸಹ ಸಂಪಾದನೆ ಮಾಡ್ತಿರೋದಿದೆ. ಎಫರ್ಟ್ಸ್ ಅನ್ನೋದನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಪರ್ಸನ್ ಲೈಫ್ ಅಲ್ಲಿ ಯಾರೋ ಥರ್ಡ್ ಪಾರ್ಟಿನ ತಗೊಂಡ್ ಬರೋದು, ಮೂವ್ ಆನ್ ಆಗೋದು, ಅಥವಾ ನೀವಾಗ್ಲಿ ಮೂವ್ ಆನ್ ಆಗೋದು, ಥರ್ಡ್ ಪಾರ್ಟಿನ ತರೋದು, ಈ ರೀತಿ ಏನಿಲ್ಲ. ಒಬ್ರನ್ನೊಬ್ರು ವಿಸುಲೈಸ್ ಅಂತಂದ್ರೆ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ ನ ನೀವು ನೆನೆಸ್ಕೊಳ್ಳೋದಿರ್ಬೋದು, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಆ ಮ್ಯಾನಿಫೆಸ್ಟ್ಗೆ ಈಗ ಆನ್ಸರ್ ಅನ್ನೋದು ಸಿಗ್ತಾ ಇದೆ ಇಲ್ಲಿ. ಓಕೆನಾ. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಸೊ ಡೆಫಿನೆಟ್ಲಿ ಹೌದು, ತುಂಬಾ ಪಾಸಿಟಿವ್ ಆಗೇ ಇದೆ ಇದು. ಈಗ ಅವ್ರು ಹೊಳ್ತಿರೋದು ಡಿಸ್ಟರ್ಬ್ ಆಗಿರೋದು ಅಷ್ಟೇ ಇಲ್ಲಿ ನೆಗೆಟಿವ್ ಅನ್ನೋದು ನೋಡಿದ್ರೆ, ನೆನಪಿಸ್ಕೊಳ್ತಿರೋದು ಪಾಸಿಟಿವೇ, ಬಟ್ ಡಿಸ್ಟರ್ಬ್ ಆಗಿರೋದು ಅಷ್ಟೇ ಇಲ್ಲಿ ನೆಗೆಟಿವ್. ಅದ್ ಬಿಟ್ರೆ ತುಂಬಾ ಬ್ಯಾಲೆನ್ಸ್ ಬರ್ತಾ ಇದೆ, ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾರೆ, ಅಂಡ್ ಇಲ್ಲಿ ತುಂಬಾ ಸಕ್ಸಸ್ ಅನ್ನೋದಿದೆ. ಅಂಡ್ ನೀವ್ ಎಷ್ಟೇ ಇಲ್ಲಿ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಳೋದು, ಅಲ್ಲಿ ಸಜೆಷನ್ಸ್ ನ ಪಡ್ಕೊಳ್ಳೋದು, ಏನ್ ಮಾಡ್ಲಿ ಅಂತ ಕೇಳೋದು, ದಯವಿಟ್ಟು ಈ ರೀತಿ ಏನು ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಒಂದು ಪಾಸಿಟಿವ್ ಆಗಿ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನೋದು ನಿಮ್ ಕಡೆ. ಸೊ ವೇಟ್ ಮಾಡಿ ಒಂದ್ ಸ್ವಲ್ಪ ದಿನ, ನಿಯರ್ ಬೈ ಫ್ಯೂಚರ್ ನಲ್ಲಿ ಇದೆಲ್ಲ ಆಗ್ತಾ ಇದೆ. ಒಂದು ಫ್ಯಾಮಿಲಿ ಆಗ್ತೀರಾ ನೀವಿಬ್ರು, ಮ್ಯಾರೇಜ್ ಕಮಿಟ್ಮೆಂಟ್ ಈ ರೀತಿ ಎಲ್ಲ ಸಕ್ಸಸ್ ಆಗುತ್ತೆ. ನೀವು ಜೊತೆನಲ್ಲಿದ್ದಾಗ ಏನೇನ್ ಮಾತಾಡಿದ್ರಲ್ಲ, ಇದೆಲ್ಲ ಒನ್ ಬೈ ಒನ್ ಆಗ್ತಾ ಬರುತ್ತೆ. ಓಕೆನಾ? ಅನ್ನೆಸೆಸರಿ ನೀವು ಡಿಸ್ಟರ್ಬ್ ಆಗೋದ ತಪ್ಪು, ಅಂಡ್ ನೀವೇ ಎಫರ್ಟ್ಸ್ ನ ಹಾಕಿ ನಾನು ಸರ್ ಮಾಡ್ಕೊಳ್ತೀನಿ ಅನ್ನೋದು ತಪ್ಪು. ಲೆಟ್ ಇಟ್ ಬಿ ಆ ಪರ್ಸನ್ ನಿಮ್ ಕಡೆ ಬರ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.